ಇವತ್ತು ನನ್ನ ಮುಂದೆ ಮೋಟೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತ ಮೋಟೋ ಎಡ್ಜ್ 50 ಫ್ಯೂಷನ್ ಸ್ಮಾರ್ಟ್ ಫೋನ್ ಇದೆ. ಈ ಸ್ಮಾರ್ಟ್ ಫೋನ್ ನ ಬೇಸ್ ವೇರಿಯಂಟ್ ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 20,999 ರೂಪಾಯಿ ಪರ್ಚೇಸ್ ಮಾಡಬಹುದು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ ಅಲ್ಲಿ ಈ ಫೋನ್ ನ ಪರ್ಚೇಸ್ ಮಾಡಬಹುದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ ನ ಬಾಕ್ಸ್ ಮೇಲೆ ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ ಅಂತ ಹಾಕಿದ್ದಾರೆ. ಈ ಬಾಕ್ಸ್ ಒಳಗೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಲಾಗಿಲ್ಲ, ಒಂದು ಒಳ್ಳೆ ವಿಷಯ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಒಂಥರ ಒಳ್ಳೆ ಸ್ಮೆಲ್, ಹೆವಿ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ಆಯ್ತಾ. ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್. ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನಮಗೊಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಮತ್ತೊಂದು ಹಾರ್ಡ್ ಕೇಸ್ ಇದೆ, ಒಂಥರ ಟ್ರಾನ್ಸ್ಪರೆಂಟ್ ಹಾರ್ಡ್ ಕೇಸು, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಲಿಟ್ರಲಿ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಈ ಪ್ರೈಸ್ ರೇಂಜ್ಗೆ. 68 ವ್ಯಾಟ್ ಅಂತ ಅಂದರೆ ಅದು ಕೂಡ USB Type-C ಪೋರ್ಟನ್ನು ಹೊಂದಿರುವಂಥ ಚಾರ್ಜರು. ಕೊನೆಯದಾಗಿ USB Type-C ಇಂದ Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಿಟ್ರಲಿ 21,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಸ್ಮಾರ್ಟ್ ಫೋನ್ ಅಂತ ಅನ್ಸೋದೇ ಇಲ್ಲ. ಅಷ್ಟು ಪ್ರೀಮಿಯಂ ಲುಕ್ಕನ್ನು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಹೆವಿ ತಿನ್ನಾಗಿದೆ, 7.9 mm ಥಿಕ್ನೆಸ್ಸು ಮತ್ತು ಹೆವಿ ಲೈಟ್ ಕೂಡ ಇರುವಂಥದ್ದು. ಕೇವಲ 174 ಗ್ರಾಮ್ ವೆಯ್ಟ್ ಇದೆ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಒಂಥರ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆನೇ ಇದೆ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಲುಕ್ಕಿಂಗ್ ಫೋನು ಫ್ರಂಟಿಂದ. ಇನ್ನು ಹಿಂದಕ್ಕೆ ಬಂತು ಅಂದರೆ ವೀಗನ್ ಲೆದರ್ ಫಿನಿಶ್ ನಮಗೆ ಸಿಗ್ತಾ ಇದೆ. ಗ್ರಿಪ್ಪು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಹಿಂದ್ಗಡೆನೂ ಕೂಡ ಸಖತ್ ಪ್ರೀಮಿಯಂ ಅಂತ ಅನಿಸುತ್ತೆ. ಹಿಂದ್ಗಡೆ 2 ಕ್ಯಾಮ್ರಾ ಸಿಗ್ತಾ ಇದೆ, ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ ಮತ್ತು ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ನಮಗೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮು ನೀವು ಹಾಕ್ಕೊಬೋದು ಮತ್ತು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಸಖತ್ ಯೂನಿಕ್ ಅಂತ ಅನ್ನಿಸ್ತು. ನೀರಿಗೆ ಬಿದ್ದರೂ ಸಹ ಏನೂ ಆಗುವುದಿಲ್ಲ ಮತ್ತು ಎಡ್ಜ್ ಲೈಟ್ ಕಸ್ಟಮೈಸೇಷನ್ ಸಹ ಇರುವಂಥದ್ದು. ನೋಟಿಫಿಕೇಷನ್ ಬಂದಾಗ ಎಡ್ಜಲ್ಲಿ ಡಿಫ್ರೆಂಟ್ ಕಲರ್ ಬರೋ ರೀತಿ, ಕಾಲ್ ಬಂದಾಗ ಒಂಥರ ಕಲರ್ ಬರೋ ರೀತಿ ನೀವು ಮಾಡ್ಕೊಬೋದು. ಅದೊಂದು ಯೂನಿಕ್ ಫೀಚರ್ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ 6.67 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ POLED ಡಿಸ್ಪ್ಲೇ ಇದೆ. ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೊ ಗೇಮರ್ಸ್ಗಳಿಗೆ ಹೆವಿ ಹೈಯರ್ ರಿಫ್ರೆಶ್ ರೇಟ್ ಸಿಗುತ್ತೆ. ಅಂದರೆ ಆ ಕೇಪಬಲ್ ಗೇಮ್ಸ್ಗಳಿದ್ದರೆ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ ಮತ್ತು 100% TCI P3 ಕಲರ್ ಗಾಮೆಟ್ ಸಪೋರ್ಟ್ ಆಗುತ್ತೆ. ಸೊ ಕಲರ್ಸ್ ಎಲ್ಲ ಹೆವಿ ಆ್ಯಕ್ಯುರೇಟ್ ಆಗಿರುತ್ತೆ. HDR10+ ಸಹ ಇರುವಂಥದ್ದು. ಸೊ ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಕಾಣುತ್ತೆ, ಹೆವಿ ಬ್ರೈಟಾಗಿ ಕೂಡ ಇರುತ್ತೆ. ಬಿಸಿಲಿಗೆ ಹೋದ್ರೂ ಸಹ ಹೆವಿ ಬ್ರೈಟ್ ಅನಿಸುತ್ತೆ ನಿಮಗೆ. ಡಿಸ್ಪ್ಲೇ ಬೆಂಕಿದೆ. 360 ಹರ್ಟ್ಸ್ನ ಟಚ್ ಸ್ಯಾಂಪರಿಂಗ್ ರೇಟ್ ಸಹ ಇರುವಂಥದ್ದು ಮತ್ತು ಇದ್ರ ಮೇಲ್ಗಡೆ ನೀರಿತ್ತು ಅಂದರೂ ಸಹ ಸ್ಮಾರ್ಟ್ ವಾಟರ್ ಟಚ್ ಅಂತಿರೋದಕ್ಕೆ, ನೀರು ಅಂದರೆ ನೀರಿನ ಕೈ ಆಗಿದ್ರೂ ಸಹ ನೀವು ಆರಾಮಾಗಿ ಫೋನ್ ಆಪ್ರೇಟ್ ಮಾಡ್ಬೋದು. ಸೊ ಅದನ್ನು ಕೂಡ ಹಾಕಿದ್ದಾರೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ಇರುವಂಥದ್ದು. 8 GB ವೇರಿಯಂಟಲ್ಲಿ ಅಪ್ ಟು 16 GB ಡಬಲ್ ಆಗುತ್ತೆ, ಅಂದರೆ ಸ್ಟೋರೇಜ್ನೇ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. 12 GB ವೇರಿಯಂಟಲ್ಲಿ 24 GB, ಅಂದರೆ ನೆಸೆಸಿಟಿ ಇಲ್ಲ ನನಗೆ ಅನ್ನಿಸ್ದಂಗೆ, ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇವರು 3.1 ಮತ್ತು DDR5 ಕೊಟ್ಟಿದ್ರೆ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿರ್ತಿತ್ತು. ಬಟ್ ಮೆಜಾರಿಟಿ ಆಫ್ ಜನಕ್ಕೆ ಅದು ಮ್ಯಾಟ್ರ್ ಆಗೋಲ್ಲ. ನಿಮಗದು ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ ನೋಡಿ ಯೋಚನೆ ಮಾಡ್ಕೊಳ್ಳಿ, ಇದಕ್ಕಿಂತ ಚೆನ್ನಾಗಿರುವಂಥದ್ದು ಈ ಸ್ಟೋರೇಜ್ ಟೈಪ್ ರ್ಯಾಮ್ ಟೈಪಲ್ಲಿ ಸಿಗುತ್ತೆ. ನನಗೆ ಅನ್ನಿಸ್ದಂಗೆ ಮೆಜಾರಿಟಿ ಜನಕ್ಕೆ ಅದು ಮ್ಯಾಟ್ರ್ ಆಗಲ್ಲ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಸಿಗ್ತಾ ಇರುವಂಥದ್ದು. ಒಂದು ಥರ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 5,60,000
69,000 ರೇಟಿಂಗನ್ನು ಕೊಡ್ತಾ ಇದೆ. ಇದರಲ್ಲಿ ನಮ್ಗೆ Adreno 710 GPU ಸಹ ಸಿಗ್ತದೆ. ಸೊ ಗೇಮಿಂಗ್ ಟೆಸ್ಟನ್ನು ಸಹ ನಾವು ಮಾಡಿದ್ವು. BGMI ಟೆಸ್ಟನ್ನು ನಾವು ಮಾಡ್ದಂಗೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ಗೆ ಹೋಗುತ್ತೆ. ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಆಡ್ಬೋದು. ಈ 2 ಸೆಟ್ಟಿಂಗ್ಗಳಲ್ಲಿ ಗೇಮ್ ಪ್ಲೇ ಒಂದು ಲೆವೆಲ್ಗೆ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ನಾವು ಚೆಕ್ ಮಾಡ್ದಂಗೆ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಫೋನಲ್ಲಿ 39% ಇತ್ತು, ಚೆಕ್ ಮಾಡಾದಮೇಲೆ 34% ಆಯಿತು. ಅಪ್ರಾಕ್ಸಿಮೇಟ್ಲಿ 5% ಬ್ಯಾಟ್ರಿ ಡ್ರೈನ್ ಆಯಿತು. ತುಂಬ ನಾರ್ಮಲ್ ಇದು. ಮತ್ತು ಟೆಂಪ್ರೇಚರ್ ಬಂದ್ಬಿಟ್ಟು ಚೆಕ್ ಮಾಡೋಕ್ಕಿಂತ ಮುಂಚೆ 34 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇದು ವೀಗನ್ ಲೆದರ್ ಆಗಿರೋದ್ರಿಂದ ಹೀಟ್ ಆಗೋದು ಕೂಡ ಅಷ್ಟೊಂದು ಗೊತ್ತಾಗಲ್ಲ. ಫ್ರಂಟಲ್ಲಿ ಈ ಸೆಲ್ಫಿ ಕ್ಯಾಮ್ರಾ ಹತ್ರ ಸ್ವಲ್ಪ ಹೀಟಿಂಗ್ ಫೀಲ್ ಆಗ್ಬೋದು, ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅಲ್ಲೇ ಬರ್ತಾಯಿತ್ತು. ಸೊ ಚೆಕ್ ಮಾಡಾದ್ಮೇಲೆ 41 ಡಿಗ್ರೀಸ್ ಆಯಿತು. ಸುಮಾರು ಒಂದು 6ರಿಂದ 7 ಡಿಗ್ರಿ ಜಾಸ್ತಿ ಆಗಿದೆ. ಇದು ಕೂಡ ತುಂಬ ನಾರ್ಮಲ್ ಆಯಿತಾ, ಹೆವಿ ಏನು ಹೀಟ್ ಆಗಲ್ಲ ಈ ಫೋನು. ಒಂದು ಒಳ್ಳೆ ವಿಷಯ. ಓವರ್ ಆಲ್ ಹೇಳಬೇಕು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಫೋನ್ಗಳು ಸಿಗ್ತವೆ, ಆನ್ ಪೇಪರ್ ಸಿಗ್ತವೆ ಆಯಿತಾ. ಈ ಪ್ರೊಸೆಸರು ಕೂಡ ನೀವು ಆರಾಮಾಗಿ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈಯರ್ ಮಿಡ್ ಸೆಟ್ಟಿಂಗಲ್ಲಿ ನೀವು ಆರಾಮಾಗಿ ಆಡ್ಕೊಬೋದು. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳನ್ನ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೊಂದು ತೊಂದರೆನೇ ಆಗೋದಿಲ್ಲ. ಸೊ ಓಕೆ ಅಂತೀನಿ ಆಯಿತಾ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಮೆಜಾರಿಟಿ ಅಂದರೆ ಈ ಒಂದು ಫೋನ್ನ ಪರ್ಪಸ್ಸು ಗೇಮರ್ಸ್ಗಳಿಗಲ್ಲ ಫಸ್ಟ್ ಆಫ್ ಆಲ್ ಆಯಿತಾ. ನಾರ್ಮಲ್ ಯೂಸೇಜ್ಗೆ ಕ್ಯಾಮ್ರಾ ಡಿಸ್ಪ್ಲೇ ಚೆನ್ನಾಗಿ ಇರಬೇಕು ಅನ್ನೋರಿಗೆ ನಂಗೆ ಅನ್ನಿಸ್ದಂಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ ಆಯಿತಾ, ಶಾರ್ಟಾಗಿ ಹೇಳಬೇಕು ಅಂದರೆ. ಸೊ ಪ್ರೊಸೆಸರ್ ಓಕೆ ಅಂತೀನಿ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂತು ಅಂದರೆ ಹೆವಿ ಇಂಪ್ರೆಸ್ ಮಾಡಿದಂಥ ಫೀಚರ್ ನನಗೆ ಕ್ಯಾಮ್ರಾ ಬೆಂಕಿ ಇದೆ ಆಯಿತಾ. ಈ ಫೋನಲ್ಲಿ ನಮಗೆ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರು, f1.8 ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಸೆನ್ಸರ್. ಇದು ಸೋನಿ ಸೆನ್ಸಾರು, ಲಿಟಿಯಾ 700C ಅಂತ. ಇದು ತೆಗೆಯುವಂಥ ಫೋಟೋ ಸಖತ್ತಾಗಿದೆ. ನ್ಯಾಚುರಲ್ ಬೊಕ್ಕೆನೇ ಬೆಂಕಿ ಬರುತ್ತೆ ಆಯಿತಾ. ಪೋರ್ಟ್ರೇಟ್ ಮೋಡ್ ಸಹ ಇದೆ, ನ್ಯಾಚುರಲ್ ಬೊಕ್ಕೆನೇ ಸಖತ್ತಾಗಿ ಬರುತ್ತೆ. ಸೊ ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋ ತೆಗೆಯಬಲ್ಲಂಥ ಕೆಪಾಸಿಟಿ ಈ ಒಂದು ಸ್ಮಾರ್ಟ್ಫೋನ್ಗಿದೆ. ಸಖತ್ ಇಂಪ್ರೆಸ್ ಮಾಡಿದಂಥ ಕ್ಯಾಮ್ರಾ. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆದರೂ ಆಗಬಹುದು ನಂಗೆ ಅನ್ನಿಸ್ದಂಗೆ. ಚೆನ್ನಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಪ್ರೋಸೆಸ್ ತುಂಬ ಚೆನ್ನಾಗಿ ಮಾಡುತ್ತೆ ಆಯಿತಾ. ಅದನ್ನು ಬಿಟ್ಟರೆ 13 MPದು ಒಂದು ಮಲ್ಟಿಪರ್ಪಸ್ ಕ್ಯಾಮ್ರಾ ಇರೋದು. ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ, ಮ್ಯಾಕ್ರೋ ಲೆನ್ಸ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಸೊ 13 MP ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಮತ್ತು ಮ್ಯಾಕ್ರೋ ಪರವಾಗಿಲ್ಲ ಆಯಿತು, ಮಲ್ಟಿಪರ್ಪಸ್ ಆಗಿರೋದ್ರಿಂದ ಮ್ಯಾಟ್ರ್ ಆಗಲ್ಲ. ಅನ್ನೆಸೆಸರಿ ಇನ್ನೊಂದು ಎಕ್ಸ್ಟ್ರಾ ಕ್ಯಾಮ್ರಾ ಹಾಕಿಲ್ಲ ಅವರು. ಸೊ ಒಂದು ಲೆವೆಲಿಗೆ ಮ್ಯಾಕ್ರೋ ಶಾರ್ಟ್ಸನ್ನು ತೆಗೆಯುತ್ತೆ. ಸೊ ಇಷ್ಟ ಆಯಿತು. ಜೊತೆಗೆ ಇದರಲ್ಲಿ ಅಲ್ಟ್ರಾ ಕ್ಲಿಯರ್ ನೈಟ್ ವಿಷನ್ ಫೀಚರ್ನೆಲ್ಲ ಕೊಟ್ಟಿದ್ದಾರೆ. ಅಂದರೆ ಲಾಂಗ್ ಎಕ್ಸ್ಪೋಜರ್ ಶಾರ್ಟನ್ನು ತೆಗೆದುಬಿಟ್ಟು ನಿಮಗೆ ಒಂದು ರೀತಿ ಬೆಳಕಿರೋ ರೀತಿ, ಸ್ವಲ್ಪ ಬೆಳಕಿದ್ರೂ ಒಂದು ರೀತಿ ಬೆಳಕಿರೋ ರೀತಿ ಫೋಟೋಸನ್ನು ತೆಗೆಯುತ್ತೆ. ಸೊ ಸಖತ್ತಾಗಿದೆ. ಮತ್ತು ಕೆಲವೊಂದು ಕ್ಯಾಮ್ರಾ ಅಪ್ಲಿಕೇಶನ್ ಕೆಲವೊಂದು ಎಫೆಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಫಿಲ್ಟರ್ಸ್ನ ಆ್ಯಡ್ ಮಾಡ್ಬೋದು. ಸೊ ಬ್ಲ್ಯಾಕ್ ಆ್ಯಂಡ್ ಕ್ಲಾಸಿಕ್ ಅಂದರೆ ಬೇಜಾನಿದೆ ಆಯಿತಾ. ನಿಮಗೆ ಇಷ್ಟ ಬಂದಿದ್ದು ಗ್ಲೇಯರ್ಸು ಫ್ಲೇಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡು ಫೋಟೋಸ್ ತೆಗಿಬೋದು. ಮತ್ತು ತುಂಬ ಸ್ಟೇಬಲ್ ಶಾಟ್. ನೀವು ಇವನ್ ಲೋ ಲೈಟಲ್ಲಿ ತೆಗಿಬೇಕಾದ್ರೆ ಸ್ವಲ್ಪ ಶೇಕ್ ಆದರೂ ಕೂಡ ತುಂಬ ಸ್ಟೇಬಲ್ಲಾಗಿ ನಿಮಗೆ ಫೋಟೋಸ್ ಬರುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಮ್ಗೆ ಇದರಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಕೂಡ ಸಖತ್ತಾಗಿದೆ. ವೈಡ್ ಆ್ಯಂಗಲು ಇದೆ, ಹೆವಿ ಅಂದರೆ ಹೆವಿ ಚೆನ್ನಾಗಿದೆ. ಕ್ಲಾರಿಟಿ ಒಂದು ಸಖತ್ತಾಗಿ ಬರುತ್ತೆ, ಹೆವಿ ಇಂಪ್ರೆಸ್ ಮಾಡೋದು, ಚೆನ್ನಾಗಿ ಕಾಣೋ ರೀತಿ ತೆಗೆಯುತ್ತೆ ಆಯಿತಾ. ಈ ಎರಡರಲ್ಲೂ ಕೂಡ ಫ್ರಂಟ್ ಮತ್ತು ಬ್ಯಾಕ್ ರೇರ್ ಎರಡರಲ್ಲೂ ಕೂಡ ಸ್ವಲ್ಪ ಕಲರ್ಸ್ ಎದ್ದು ಕಾಣೋ ರೀತಿ ನಿಮಗೆ ಅನ್ನಿಸ್ಬೋದು, ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ಬೋದು. ಬಟ್ ಕಲರ್ ತುಂಬ ಚೆನ್ನಾಗಿ ಪಾಪ್ ಆಗುತ್ತೆ, ಕಣ್ಣಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಮೆಜಾರಿಟಿ ಆಫ್ ಜನಕ್ಕೆ ಅದಷ್ಟೇ ಮ್ಯಾಟ್ರ್ ಆಗೋದು. ಸೊ ಅದರಿಂದ ಕ್ಯಾಮ್ರಾ ಬೆಂಕಿ ಅಂತೀನಿ. ಇನ್ನು ಈ ಒಂದು ಫೋನಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ ಆಯಿತಾ. ಸೊ ಸೂಪರ್ ವಿಷಯ. ಯೂಶ್ವಲಿ ಈ ರೇಂಜಲ್ಲೆಲ್ಲ ಫ್ರಂಟ್ ಕ್ಯಾಮ್ರಾ ಫುಲ್ HD ಕೊಡ್ತಾರೆ. 4K ಫ್ರಂಟ್ ಬ್ಯಾಕ್ ಎರಡೂ ಕೂಡ 4K ಕೊಟ್ಟಿದ್ದಾರೆ. ಎಲ್ಲ ಲೆನ್ಸ್ಗಳು ಕೂಡ 4K ರೆಕಾರ್ಡ್ ಮಾಡುತ್ತೆ ಮತ್ತು ತುಂಬ ಸ್ಟೇಬಲ್ ಸಹ ಇದೆ. ಮೇನ್ ಸೆನ್ಸಾರ್ ಅಂತೂ OIS ಇರೋದ್ರಿಂದ ತುಂಬ ಸ್ಟೇಬಲ್ ವೀಡಿಯೋಸನ್ನು ಶೂಟ್ ಮಾಡುತ್ತೆ. ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಎರಡೂ ಕೂಡ ತುಂಬ ಫಾಸ್ಟ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಕೊಟ್ಟಿದ್ದಾರೆ. ಥಿಂಗ್ ಶೀಲ್ಡ್ ಅಂದರೆ ಇವ್ರದ್ದು ಸೆಕ್ಯೂರಿಟಿ ಒಂಥರ ಹೆಂಗೆ ಅಂದರೆ ಥಿಂಗ್ ಶೀಲ್ಡ್ ಇವ್ರು ಹೇಳೋ ಪ್ರಕಾರ ಈ ಫೋನ್ನ ಸೆಕ್ಯೂರ್ ಮಾಡುತ್ತಂತೆ. ಅಂದರೆ ಅದೊಂಥರ ಆ್ಯಂಟಿ ವೈರಸ್ ರೀತಿ ಈ ಫೋನಿಗೆ. ಸೊ ಆ ಒಂದು ಫೀಚರ್ನ ಕೂಡ ಹಾಕಿದ್ದಾರೆ. ಮೋಟೋ ಸೆಕ್ಯೂರ್ ಫೀಚರ್ ಏನೋ ಇದೆಯಂತೆ, ಏನೋ ಕಸ್ಟಮೈಸೇಷನ್ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಮತ್ತು ನಿಮಗೆ ಗೆಸ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬೇಜಾನ್ ಗೆಸ್ಚರ್ ಮೋಟೋ ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ಸೊ ಗೆಸ್ಚರ್ಸ್ಗಳು ಎಲ್ಲ ಚೆನ್ನಾಗಿ ವರ್ಕ್ ಆಗ್ತವೆ. ಹಿಂಗೆ ಡಬಲ್ ಟ್ಯಾಪ್ ಮಾಡಿದ್ರೆ ನೀವೇನು ಬೇಕಾದ್ರೂ ಓಪನ್ ಆಗುತ್ತೆ, ಕ್ಯಾಮ್ರಾ ಓಪನ್ ಆಗೋ ಥರ ಮಾಡ್ಬೋದು. ಹಿಂಗೆ ಅಲ್ಲಾಡ್ಸಿದ್ರೆ ನೋಡಿ ಕ್ಯಾಮ್ರಾ ಇದು ಓಪನ್ ಆಗುತ್ತೆ. ನೀವು ಹಿಂಗೆ ಟ್ಯಾಪ್ ಮಾಡಿದ್ರೆ ಫ್ಲ್ಯಾಶ್ ಆನ್ ಆಗೋ ರೀತಿ ಕಸ್ಟಮೈಸ್ ಮಾಡ್ಕೊಬೋದು.
ಈ ಫೀಚರ್ ಕೊಟ್ಟಿದ್ದಾನೆ ಮತ್ತು ರೆಡಿ ಫಾರ್ ಫೀಚರ್ ಸಹ ಇದೆ. ಅಂದರೆ ನೀವು ಆರಾಮಾಗಿ ಈ ಫೋನನ್ನು ಒಂದು ಪೋರ್ಟಬಲ್ ಪಿ ಸಿ ರೀತಿ ಯೂಸ್ ಮಾಡ್ಕೊಬೋದು ರೆಡಿ ಫಾರ್ ಫೀಚರ್ನಿಂದ. ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಅಷ್ಟೊಂದು ತಿನ್ನಾಗಿದ್ದರೂ ಸಹ, ಲೈಟ್ ವೇಟ್ ಇದ್ದರೂ ಸಹ 5000 ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಜೊತೆಗೆ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಹೆವಿ ಫಾಸ್ಟಾಗಿ ಫೋನ್ನ ಚಾರ್ಜ್ ಮಾಡುತ್ತೆ. ಇನ್ನು OS ಬಂತು ಅಂತ ಅಂದರೆ Android 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ಹಲೋ UI ಮೋಟೋದವ್ರದ್ದು. ನಮಗೆ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾವುದೇ ಬ್ಲೋಟ್ವೇರ್ಸ್ ಇಲ್ಲ, ಫುಲ್ಲು ಕ್ಲೀನಾಗಿರುವಂಥ OS. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುವಂಥ OS. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಸೊ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಸೂಪರ್ ಆಗಿದೆ ಆಯಿತಾ. ಜೊತೆಗೆ ಮೋಟೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಬೇಜಾನಾಯಿತು ಆಯಿತಾ. ಆರಾಮಾಗಿ ಒಂದು 4-5 ವರ್ಷ ನಿಮಗೆ ಸ್ಮೂತಾಗಿ ಆದರೆ 4-5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಈ ಫೋನ್ನ. ಇನ್ನು ಸೌಂಡಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಬಾಟಮ್ ಫೈರಿಂಗು ಮತ್ತು ಇಯರ್ ಪೀಸ್ ಇನ್ನೊಂದು ಸೆಕೆಂಡ್ರಿ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಡಾಲ್ಬಿ ಅಟ್ಮೋಸ್ ಸಿಗ್ತಾ ಇದೆ ಆಯಿತಾ. ಸೊ ಬೆಂಕಿ ವಿಷಯ, ಮೇರೆ ಡಾಲ್ಬಿ ಅಟ್ಮೋಸ್ ಅಂತ ಬೇರೆ ಹಾಕಿದ್ದಾರೆ. ಮೋಟೋದವ್ರು ನಂಗೆ ಅನ್ನಿಸ್ತಂಗೆ ಇಷ್ಟು ಕಡಿಮೆ ದುಡ್ಡಿಗೆಲ್ಲ ಡಾಲ್ಬಿ ಅಟ್ಮೋಸ್ನೆಲ್ಲ ಕೊಡ್ತಾರೆ. ಐರಸ್ ಆಡಿಯೋ ಸಪೋರ್ಟ್ ಆಗುತ್ತೆ, ಸ್ಪೇಷಿಯಲ್ ಸೌಂಡ್ ಎಲ್ಲ ಇದೆಯಂತೆ, ಮತ್ತು ಹೆಡ್ ಟ್ರ್ಯಾಕಿಂಗ್ ಎಲ್ಲ ಇದೆ ಅಂತ ಅಂದರು. ಗೊತ್ತಿಲ್ಲ ಎಷ್ಟು ಆ್ಯಕ್ಯುರೇಟಾಗಿ ಕೆಲಸವನ್ನು ಮಾಡುತ್ತೆ ಅಂತ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಸಪೋರ್ಟ್ ಸಹ ಇದೆ. ಬ್ಲೂಟೂತ್ 5.2 ಸಹ ಸಿಗ್ತಾನೆ ಮತ್ತು 15 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇರುವಂಥದ್ದು ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ನ ಕೂಡ ಈ ಒಂದು ಫೋನಲ್ಲಿ ಹಾಕಿದ್ದಾರೆ ಮತ್ತು NFC ಸಹ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ. ಇದಾದ ನಂತರ ಈ ಫೋನ್ ಏನಿದೆ ಇದು ಸದ್ಯಕ್ಕೆ ಒಂದು 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ಫಾರೆಸ್ಟ್ ಬ್ಲೂ, ಆಮೇಲೆ ಹಾಟ್ ಪಿಂಕ್ ಅಂತ. ಪರ್ಸನಲ್ ನನಗೆ ಈ ಹಾಟ್ ಪಿಂಕು ತುಂಬ ಇಂಪ್ರೆಸ್ ಮಾಡುತ್ತೆ ನನಗೆ. ಇನ್ನೊಂದು ಮಾರ್ಷ್ಮೆಲ್ಲೋ ಅಂತ. ಸೊ ಇದು ಮಾರ್ಷ್ಮೆಲ್ಲೋ ಅನ್ಕೋತೀನಿ. ಇದೊಂಥರ ತುಂಬ ಡಿಫ್ರೆಂಟ್ ಆಗಿದೆ. ಫಾರೆಸ್ಟ್ ಬ್ಲೂನೋ ಮೋಸ್ಟ್ಲಿ ಫಾರೆಸ್ಟ್ ಬ್ಲೂ ಅನ್ಕೋತೀನಿ. ಇದು ತುಂಬ ಕನ್ಫ್ಯೂಷನ್ ಕಲರ್ಸಲ್ಲಿ. ಇದು ಮಾರ್ಷ್ಮೆಲ್ಲೋ ಬ್ಲೂ, ಸಾರಿ ಇದು ಮಾರ್ಷ್ಮೆಲ್ಲೋ, ಇನ್ನೊಂದು ಫಾರೆಸ್ಟ್ ಬ್ಲೂ ಅಂತ ಬರುತ್ತೆ. ನಂಗೆ ಅನ್ನಿಸ್ತಂಗೆ ಹಾಟ್ ಪಿಂಕು ಸಖತ್ತಾಗಿದೆ ಅನ್ನಿಸ್ತು ಆಯಿತಾ. ನೋಡಿ ಪಿಂಕ್ ಕಲರ್ ಇಷ್ಟ ಆಗೋರು ತಗೋಬೋದು. ಇನ್ನೂ ಮೋಟೋದು ಪ್ರೀಮಿಯಂ ಕೇರ್ ಇದ್ರ ಜೊತೆಗೆ ಸಿಗ್ತಾ ಇದೆ. 24/7 ವಾಟ್ಸಪ್ ಸಪೋರ್ಟ್ ಇದೆಯಂತ ಇವ್ರದ್ದೇನೋ, ಮತ್ತು ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಕೂಡ ಮಾಡ್ತಾರಂತೆ. ಸೊ ಆಗಲೇ ಹೇಳ್ದಂಗೆ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 2000 ರೂಪಾಯಿ ಇನ್ಸ್ಟ್ಯಾಂಟ್ ICICI ಕಾರ್ಡ್ ಅನ್ಕೋತೀನಿ. ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ನ ಜೊತೆಗೆ 20,999 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲ್ ಲಾಂಚ್ ಆಗಿರೋದು 22,999. ಸೊ ಡಿಸ್ಕೌಂಟ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ 20,999 ಆಗುತ್ತೆ. ಈ ಪ್ರೈಸ್ ರೇಂಜಿಗೆ ನೋಡಿ ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ಬೆಸ್ಟ್ ಆಪ್ಷನ್ ಅಲ್ಲ, ಒಂದು ಒಳ್ಳೆ ಆಪ್ಷನ್ ನಂಗೆ ಅನ್ನಿಸ್ತಂಗೆ. ಓವರಾಲ್ ಎಕ್ಸ್ಪೀರಿಯನ್ಸ್ ನೋಡೋದಕ್ಕೆ ಹೋದರೆ ಚೆನ್ನಾಗಿದೆ. ಓವರಾಲ್ ನೋಡ್ಕೊಳ್ಳೋದಕ್ಕೆ ಹೋದರೆ ನಮಗೆ ಕ್ಯಾಮ್ರಾ ಬೆಂಕಿದೆ, ಟಾಪ್ ನಾಚು, ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಲುಕ್ ಒಂದು ಬೆಂಕಿ ಇದೆ. ಸೊ ಇದು ಫಸ್ಟ್ ಆಫ್ ಆಲ್ ಗೇಮರ್ಸ್ಗಳಿಗಲ್ಲ, ಮೋಟೋದವ್ರು ಗೇಮರ್ಸ್ಗಳಿಗೆ ಅಂತಲೂ ಒಂದಿಲ್ಲ ಆಯಿತಾ. ನಾರ್ಮಲ್ ಯೂಸೇಜ್ ಮಾಡೋರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು. ಯಾವುದು ಮ್ಯಾಟ್ರ್ ಆಗುತ್ತೆ ಅದನ್ನು ಕೊಟ್ಟಿದ್ದಾರೆ. ಮೆಜಾರಿಟಿ ಆಫ್ ಜನಕ್ಕೆ ಈ ರ್ಯಾಮ್ ಸ್ಟೋರೇಜ್ ಮ್ಯಾಟ್ರ್ ಆಗಲ್ಲ, ಸೊ ಕೊಟ್ಟಿಲ್ಲ. ಪರ್ಫಾರ್ಮೆನ್ಸು ಗೇಮರ್ಸ್ ನೀವಲ್ಲ ಅಂದರೆ ಮೆಜಾರಿಟಿ ಆಫ್ ಜನಕ್ಕೆ ಅದು ಕೂಡ ಮ್ಯಾಟ್ರ್ ಆಗಲ್ಲ ಆಯಿತಾ. ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ. ಈವನ್ ಫಾರ್ ಲಾಂಗರ್ ರನ್ 3 ವರ್ಷಕ್ಕೆ ನಂಗೆ ಅನ್ನಿಸ್ತಂಗೆ ಪ್ರಾಬ್ಲಮೇ ಇಲ್ಲ. ಸೊ ಬ್ರಿಲಿಯಂಟಾಗಿ ನಂಗೆ ಅನ್ನಿಸ್ತಂಗೆ ಮೋಟೋದವ್ರು ಯೋಚನೆ ಮಾಡಿ ಲಾಂಚ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಇತ್ತೀಚೆಗಂತೂ ಹೆವಿ ಸೇಲ್ಸ್ ಬೇರೆ ಜಾಸ್ತಿ ಆಗಿದೆ. ಸೊ ಓಕೆ, ಒಂದು ಆಪ್ಷನ್ ಆಗ್ಬೋದು ಆಯಿತಾ. ಬಟ್ ನಿಮಗೆ ಗೇಮಿಂಗಿಗೆ ಬೇಕು, ಪರ್ಫಾರ್ಮೆನ್ಸ್ ಇನ್ನೂ ಹೆವಿ ಇರೋದು ಬೇಕು ಅಂದರೆ ನಿಮಗಲ್ಲ ಇದು ಆಯಿತಾ. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಫೋನ್ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.